ಮೇಲುಕೋಟೆಯ ಶ್ರೀ ಚಲುವನಾರಾಯಣ ಸ್ವಾಮಿ ದೇವಾಲಯದ ಉತ್ಸವ ಮೂರ್ತಿಯ ಹಿಂದೆ ಒಂದು ಅದ್ಭುತ ಕಥೆ ಇದೆ. ಈ ದೇವರ ಉತ್ಸವ ಮೂರ್ತಿಯನ್ನು ರಾಮಪ್ರಿಯ ಎಂದು ಕರೆಯಲಾಗುತ್ತಿತ್ತು, ಏಕೆಂದರೆ ಶ್ರೀರಾಮನು ಈ ಮೂರ್ತಿಯನ್ನು ಪೂಜಿಸುತ್ತಿದ್ದರೆಂಬ ನಂಬಿಕೆ ಇದೆ. ನಂತರ ಶ್ರೀಕೃಷ್ಣನಿಗೂ ಈ ಮೂರ್ತಿ ಅತ್ಯಂತ ಪ್ರಿಯವಾಗಿತ್ತು ಎನ್ನಲಾಗಿದೆ. ಕಾಲಕ್ರಮೇಣ ಈ ಮೂರ್ತಿ ದೆಹಲಿಯ ಸುಲ್ತಾನರ ಆಕ್ರಮಣದ ಸಮಯದಲ್ಲಿ ಅವರಿಗೆ ಸೇರಿತು. ಆಗ ಶ್ರೀ ರಾಮಾನುಜಾಚಾರ್ಯರು ದೆಹಲಿಗೆ ತೆರಳಿ ಆ ದೇವರ ಮೂರ್ತಿಯನ್ನು ಮರಳಿ ತರಲು ಪ್ರಯತ್ನಿಸಿದರು. ಆಗ ಒಂದು ಅಚ್ಚರಿ ಸಂಗತಿ ನಡೆಯಿತು. ಅದೇನೆಂದರೆ ಅರಮನೆಯ ರಾಜಕುಮಾರಿ ಆ ಮೂರ್ತಿಯನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಆಕೆ ಆ ದೇವರನ್ನು ಜೀವಂತ ಸ್ನೇಹಿತನಂತೆ ಕಾಣುತ್ತಿದ್ದಳು. ಆಗ ರಾಮಾನುಜಾಚಾರ್ಯರು ಭಕ್ತಿಯಿಂದ ಬಾ ನನ್ನ ಚಲುವ ಪೀಳೆರಾಯ ಎಂದು ಕರೆಯುತ್ತಿದ್ದಂತೆ ಆ ದೇವರ ಮೂರ್ತಿ ಸ್ವತಃ ರಾಮಾನುಜಾಚಾರ್ಯರ ಕಡೆಗೆ ಬಂದಿತ್ತಂತೆ. ಈ ಅದ್ಭುತವನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ಟರು. ನಂತರ ಆ ಮೂರ್ತಿಯನ್ನು ಮೇಲುಕೋಟೆಗೆ ತಂದು ಪ್ರತಿಷ್ಠಾಪಿಸಲಾಯಿತು. ಆದ್ದರಿಂದ ಆ ದೇವರನ್ನು ಚಲುವನಾರಾಯಣ ಸ್ವಾಮಿ ಹಾಗೂ ಚಲುವ ಪೀಳೆರಾಯ ಎಂದು ಕರೆಯಲಾಯಿತು. ಇಂದಿಗೂ ಮೇಲುಕೋಟೆಯಲ್ಲಿ ಈ ಕಥೆಯನ್ನು ಭಕ್ತಿಯಿಂದ ನೆನಪಿಸಿಕೊಳ್ಳಲಾಗುತ್ತದೆ. ಭಕ್ತಿ, ಇತಿಹಾಸ ಮತ್ತು ದೈವ ಮಹಿಮೆಯ ಸಂಗಮವೇ ಮೇಲುಕೋಟೆಯ ಶ್ರೀ ಚಲುವನಾರಾಯಣ ಸ್ವಾಮಿ ದೇವಸ್ಥಾನ. ಈ ಕಥೆ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಐತಿಹಾಸಿಕ ಕಥೆಯೊಂದಿಗೆ